ನನ್ನ ಮಗಳಿಗೆ ಒಂದು PCOS ಪ್ರಾಬ್ಲಮ್ ಅದು ಸಾಲ್ವ್ ಆಗೈತಿ. ಇದನ್ನ ಡೌನ್ ಮಾಡಿ ಯಾಕೆ ಅಂತಂದ್ರೆ ಅದರಲ್ಲಿ ಜಪನೀಸ್ ನ್ಯಾನೋ ಟೆಕ್ನಾಲಜಿ ಜಲ್ದಿ ಯೂಸ್ ಮಾಡಿದ್ದಾರೆ. ಸ್ಟ್ರಿಪ್ ಇದೆ ಅದರಲ್ಲಿ. ಆ ಸ್ಟ್ರಿಪ್ ಒಂದು ಪೇನ್ ಕಂಟ್ರೋಲ್ ಮಾಡುತ್ತೆ. ಬ್ಯಾಕ್ಟೀರಿಯಾಸ್ ನ ರಿವರ್ಸ್ ಹೋಗಕ್ ಬಿಡಲ್ಲ. ಇನ್ನೂ ಯಾರಾದ್ರೂ ಒಂದು ಬನ್ನಿ. ಯಾವ್ದು ಮೇಡಮ್ ಅದು? ಸ್ಟೇಪ್ರಿ ಪ್ಯಾಡ್ ನೋಡ್ಕೋಬಹುದು. ಯಾರಾದ್ರೂ ಇನ್ನೂ ಇಬ್ರು ಬೇಕಾದ್ರೆ ಡೌಟ್ ಇರೋರು ಬರ್ಬೋದು. ಅಲ್ಲೇ ಕೂಡ ಡೌಟ್ ಕ್ಲಿಯರ್ ಆಗಲ್ಲ. ಇದು ನಮ್ಮ ಕಂಪ್ನಿ ಪ್ಯಾಡ್ ಲೆಫ್ಟ್ ಸೈಡ್ ಅಲ್ಲಿ ಇರೋದು. ಬನ್ನಿ ಮೇಡಮ್, ಬನ್ನಿ. ಹೌದು ಮೇಡಮ್, ಬನ್ನಿ. ಯೋಚನೆ ಮಾಡ್ತೇವೆ. ಅಲ್ಲಿ ನೋಡಿ ಬನ್ನಿ. ಇದು ನಮ್ಮ ಕಂಪ್ನಿ ಮೇಡಮ್, ಅದು ಬೇರೆ ಕಂಪ್ನಿ. ಇಲ್ಲಿ ಬಿಡಿ, ಅಲ್ಲಿ ಪಕ್ಕಡ ಬಿಡಿ. ನೀರು ಹಾಕಿದ್ರು ಮೇಡಮ್? ಎಷ್ಟು ಹಾಕಿದ್ರಿ? ಅರ್ಧ ಗ್ಲಾಸ್ ಹಾಕಿದ್ರಿ. ಓಕೆ, ಎಕ್ಸ್ಪ್ಲೇನ್ ಮಾಡ್ಬೋದಾ ಮೇಡಮ್? ಎಲ್ಲ ನೀರನ್ನ ಅಬ್ಸರ್ವ್ ಮಾಡಿದ್ದೆ. ಅಂದ್ರೆ ನಮ್ದು ಏನು ತಿಂಗಳ ಋತುಸ್ರಾವ ಏನ್ ಆಗ್ತಿದೆ ಎಲ್ಲ ಫುಲ್ ಅಬ್ಸರ್ವ್ ಮಾಡಿ ಇದನ್ನ ತನ್ನ ಜಲ್ಲಿಯಾಗಿ ಕನ್ವರ್ಟ್ ಮಾಡ್ತೈತಿ. ಮತ್ತೆ ಈ ಪ್ಲಾಸ್ಟಿಕ್ ಪ್ಯಾಡ್ ಅಂದ್ರೆ ಅದು ಅಬ್ಸರ್ವ್ ಮಾಡಲ್ಲ. ಮತ್ತೆ ರಿವರ್ಸ್ ನಮ್ ಗರ್ಭಕೋಶಕ್ಕೆ ವಾಪಸ್ ಹೋದಾಗ ನಮ್ ಗರ್ಭಕೋಶ ತೊಂದರೆಗಳನ್ನು ದಿನ ಒಂದೊಂದು ಡಾಕ್ಟರ್ಗಳು ಒಂದೊಂದು ಹೆಸರು ಇಡ್ತಾ ಬರ್ತಾ ಇದ್ದಾರೆ. ಆಮೇಲೆ ಇದು ಜೆಲ್ ಆಗಿ ಕನ್ವರ್ಟ್ ಆಗಿದೆ. ನಮ್ದೇನು ನೀರ್ ಹಾಕಿ ಏನ್ ತೋರಿಸ್ತಾ ಇದೀವಿ ಇದು ನಮ್ ಬ್ಲೀಡಿಂಗ್ ಎಲ್ಲ ಜೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಭೂಮಿಗೂ ಇದು ಏನು ತೊಂದರೆ ಆಗಲ್ಲ. ಭೂಮಿಯಲ್ಲಿ ಹಾಕಿದ್ರು ಕರಗುತ್ತೆ, ನೀರಲ್ಲಿ ಹಾಕಿದ್ರು ಕರಗುತ್ತೆ. ಆಮೇಲೆ ಏನ್ ಗ್ರೀನ್ ಎಳೆ ಹಾಕಿದ್ದಾರೆ ಇದು ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುದು. ನಮ್ದು ಹೊಟ್ಟೆ ನೋವು ಬರ್ತೈತೆ ಆ ಟೈಮಲ್ಲಿ. ಆಮೇಲೆ ಪೇನ್ ಜಾಸ್ತಿ ತುಂಬಾ ಸೊಂಟ ನೋವು ಬರ್ತೈತೆ, ಕಾಲೆಲ್ಲ ಸೆಳಿತಾ, ನರಗಳೆಲ್ಲ ಸೆಳಿತಾ ಇರ್ತವೆ. ಅದೆಲ್ಲ ಇದು ಯೂಸ್ ಮಾಡೋದು ಅದೆಲ್ಲದನ್ನು ನಾವು ಆಗಿದೋ ಇಲ್ಲ ಅನ್ನೋದು ಫೀಲ್ ಕೊಡ್ತೈತಿ. ಆಮೇಲೆ ನಾವು ಒಂದ್ಸರಿ ಯೂಸ್ ಮಾಡಿದ್ರೆ 12 ತಾಸು ಒಂದ್ ಪ್ಯಾಡ್ ಅನ್ನು ಯೂಸ್ ಮಾಡಬಹುದು. ಅಂದ್ರೆ ರಿವರ್ಸ್ ಹೋಗಲ್ಲ ನಮ್ದು. ಯಾಕಂದ್ರೆ ಜೆಲ್ ಕನ್ವರ್ಟ್ ಆಗೋದ್ರಿಂದ ಆ ಬ್ಲೀಡಿಂಗ್ ಅಂತ ರಿವರ್ಸ್ ಹೋಗಲ್ಲ. ಗರ್ಭಕೋಶ ಶೇಪ್ ಆಗಿ ನಾವು ಇಟ್ಕೋಬಹುದು. ಹೊರಗಡೆ ಏನೇ ಸಿಕ್ಕಿದ್ರು ಎಷ್ಟೇ ತರದ್ ಬಂದ್ರು ಒರಿಜಿನಾಲಿಟಿ ಇರೋದಿಲ್ಲ. ಒಪ್ಕೋತೀರಾ? ಇದು ಇದೇನ್ ಗ್ರೀನ್ ಎಳೆ ಇದೆ ಇದು ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ನಾವು ಪೇನ್ ಬಂದಾಗ ಪೇನ್ ಕಿಲ್ಲರ್ ಮಾತ್ರೆ ತಗೋತೀವಿ, ಅದ್ರ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗ್ತದೆ. ಹಂಗಾಗಿ ಕಂಪನಿ ಏನ್ ಮಾಡೈತಿ ಇದು ಪೇನ್ ಕಿಲ್ಲರ್ ಆಗಿ ಇದು ಜಪನೀಸ್ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಜಪನೀಸ್ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದ್ರಿಂದ ಪೇನ್ ಕಂಟ್ರೋಲ್ ಆಗುತ್ತೆ. ಮತ್ತೆ 9 ಲೇಯರ್ ಇರುತ್ತೆ ಪ್ಯಾಡ್. ನೀವು ಎಷ್ಟು 12 ತಾಸಾಗ ಎಷ್ಟು ಹೆವಿ ಬ್ಲೀಡಿಂಗ್ ಇದ್ದವ್ರು ಇರ್ತಾರೆ, ಒಬ್ರು ಕಡಿಮೆ ಬ್ಲೀಡಿಂಗ್ ಇದ್ದವ್ರು ಇರ್ತಾರೆ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಜೆಲ್ ಆಗಿ ಕನ್ವರ್ಟ್ ಆಗುತ್ತೆ. ನೀರಲ್ಲಿ ಹಾಕಿದ್ರು ಕರಗುತ್ತೆ, ಭೂಮಿಯಲ್ಲಿ ಹಾಕಿದ್ರು ಕರಗುತ್ತೆ. ಹಾಗಾಗಿ ಹೆಣ್ಮಕ್ಳಾಗಿ ಸೇಫ್ ಆಗಿ ಇರ್ಬೋದು. ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ 9 ಲೇಯರ್ ಇರುತ್ತೆ, ಯಾವುದೇ ಕಾರಣಕ್ಕೂ ಇರಲ್ಲ. ಟೆಸ್ಟ್ ಮಾಡಿ ನೋಡಿ. ಇದು ಪ್ಲಾಸ್ಟಿಕ್ ಹಾಕಿದ್ರಿಂದ ಎಲ್ಲಿ ರಿವರ್ಸ್ ಆಗಿ ನಮ್ಮ ದೇಹನ ನಾವೇ ಹಾಳು ಮಾಡ್ಕೊಳ್ತೀವಿ. ಗರ್ಭಕೋಶನ ನಾವೇ ಹಾಳು ಮಾಡ್ಕೊಳ್ತೀವಿ. ಇದು ಪ್ಲಾಸ್ಟಿಕ್ ಪ್ಯಾಡ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ.